ಇವ್ರು ಬಿಟ್ರೆ ಬೇರೆ ಯಾರು ಇನ್ವಾಲ್ವ್ ಆಗಿಲ್ಲ ಅಂತ ಹೇಗೆ ಹೇಳ್ತೀರಾ ಸರ್? ಕಂಪ್ನಿಲಿ ನಿಮಗೆ ಬಿಟ್ರೆ ಸೈನಿಂಗ್ ಅಥಾರಿಟಿ ಇರೋದು ಸಂಯುಕ್ತ ಅವ್ರಿಗೆ ಮಾತ್ರ. ಎಷ್ಟೋ ಚೆಕ್ಗಳಿಗೆ ಇವರು ಸೈನ್ ಹಾಕಿದ್ದಾರೆ. ಎಷ್ಟೋ ಡಾಕ್ಯುಮೆಂಟ್ಗಳಿಗೆ ಸೈನ್ ಹಾಕಿ ಮೂವ್ ಮಾಡಿದ್ದಾರೆ. ಎಷ್ಟೋ ಪ್ರಾಜೆಕ್ಟ್ಗಳು ಇವ್ರ ಸೈನಿಂದನೇ ಶುರುವಾಗಿದೆ. ಅದರಲ್ಲಿ ನಿಮ್ ಸೈನ್ ಸಹ ಇಲ್ಲ. ಅವಳಿಗಾಗ್ಲೇ ಬೆಂಕಿ ಹಚ್ಚಾಗಿದೆ ಸಂಯುಕ್ತ. ಅಭಿ ಅವರೇ, ಇಷ್ಟು ಹೇಳಿದ್ದೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಮ್ಮ ಕೆಲಸ ನಾವು ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ. ಓಕೆ 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 ಹಾಂ ಸರಿ, ನಾನು ನೋಡ್ತೀನಿ ಹಾಗಾದ್ರೆ. ಓಕೆ ಓಕೆ. ಎಸ್ ಮಿಸ್ಟರ್ ಅಭಿ. ಸರ್, ಆಫೀಸ್ ಒಳಗೆ ಯಾರೋ ಕನ್ಸಿಸ್ಟೆಂಟ್ ಆಗಿ ಚೀಟಿಂಗ್ ಮಾಡ್ತಾ ಇರ್ಬೋದು. ಅವ್ರ ಸಿಗ್ನೇಚರ್ ಕೂಡ ಯಾರೋ ಫೋರ್ಜರಿ ಮಾಡಿ ಫ್ರಾಡ್ ಕೆಲಸ ಮಾಡಿರ್ಬೋದು. ಅವರೇ ಈ ಕೆಲಸ ಮಾಡಿದ್ದಾರೆ ಅಂತ ಟೆಕ್ನಿಕಲ್ ಆಗಿ ಪ್ರೂವ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನೀವು ರೆಡಿ ಇರಬೇಕು. ರೆಡಿ ಇದ್ದೀರಾ? ಸರ್, ನಮ್ಮ ಮತ್ತೆ ಹೀಗೆಲ್ಲ ಮಾಡಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ. ಅಭಿ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನಾನು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಂಪೂರ್ಣವಾಗಿ ನಂಬಿಕೆ ಬಂದ ಮೇಲೇ ಮೋಸ ಮಾಡೋಕ್ಕಾಗೋದು. ಇದನ್ನೆಲ್ಲ ನಿಮಗೆ ನಂಬೋಕ್ಕಾಗ್ತಿಲ್ಲ ಅಂದರೆ ಸಂಯುಕ್ತ ಅವರು ಸ್ಮಾರ್ಟ್ ಆಗಿ ಗೆದ್ದಾಗಿದೆ. ಇದರಲ್ಲೆಲ್ಲ ಫ್ರಾಡ್ಗಳು ಯೂಸ್ ಮಾಡೋ ಮೊದಲನೇ ಕಾರ್ಡ್ ಯಾವ್ದು ಗೊತ್ತಾ? ಎಮೋಷನಲ್ ಕಾರ್ಡ್. ಸರ್, ನಿಮ್ಮ ಮುಂದೆ ಸಂಯುಕ್ತ ಅವ್ರು ಒಳ್ಳೆಯವರು ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ನಿಜವಾಗ್ಲೂ ಸಂಯುಕ್ತ ಅವರು ತುಂಬ ಒಳ್ಳೆ ವ್ಯಕ್ತಿ. ಒಂಥರ ಸಾಧು ಅಂತ ಹೇಳ್ಬೋದು. ಯಾವತ್ತೂ ಅಧಿಕಾರಕ್ಕಾಗ್ಲಿ, ಹಣಕ್ಕಾಗ್ಲಿ ಅಥವಾ ಪ್ರಾಪರ್ಟಿಗಾಗ್ಲಿ ಯಾವತ್ತೂ ಆಸೆ ಪಟ್ಟವ್ರಲ್ಲ. ಅಂಥವ್ರು ಈ ರೀತಿ ಎಲ್ಲ ಮಾಡ್ತಾರೆ ಅಂದರೆ ನಾವು ಖಂಡಿತ ನಂಬಕ್ಕಾಗಲ್ಲ ಸರ್. ಫ್ಯಾಮಿಲಿ ಮೇಲೆ ಅವ್ರಿಗೆ ತುಂಬ ಕೇರ್ ಇದೆ ಸರ್. ಅಭಿನ ತನ್ನ ಮಗನ್ಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಅಂಥವ್ರು ಮೋಸ ಮಾಡ್ತಾರೆ ಸರ್. ಮೇಡಮ್, ಐ ಡೋಂಟ್ ನೋ ಅಬೌಟ್ ದೀಸ್ ಥಿಂಗ್ಸ್. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದು ಮಾತು ಹೇಳ್ತೀನಿ. ನೋಡೋಕ್ಕೆ ಒಳ್ಳೆಯವರಾಗಿದ್ದವರು ನಿಜವಾಗ್ಲೂ ಹಾಗೇ ಇರಬೇಕು ಅಂತೇನಿಲ್ವಲ್ಲ. ಇಂಥ ಕ್ರಿಮಿನಲ್ಗಳಿಗೆ ಯಾವಾಗಲೂ ಎರಡು ಮುಖ ಇದ್ದೇ ಇರುತ್ತೆ.
ಎಲ್ರ ಮುಂದೆ ಒಂದು, ಬೆನ್ ಹಿಂದೆ ಒಂದು. ಇದು ಯಾವಾಗಲೂ ಹೀಗೆ ವರ್ಕ್ ಆಗೋದು. ಅತ್ತೆ ಕ್ರಿಮಿನಲ್ ಅಂತ ಕೇಳಿಸ್ಕೊಳ್ಳೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಶ್ರಾವಣ್. ನನಗೂ ಹಿಂಸೆ ಆಗ್ತದೆ ಅಭಿ. ಆದರೆ ಏನು ಮಾಡೋದು? ಇವ್ರು ಇಷ್ಟೊಂದೆಲ್ಲ ಹೇಳ್ತಿರೋದು ನೋಡಿದ್ರೆ ಇದೆಲ್ಲ ನಡೆದಿರೋದಕ್ಕೆ ಸಾಧ್ಯನಾ ಅಂತ ನನಗೂ ಶಾಕ್ ಆಗ್ತಾ ಇದೆ. ಆದರೆ ನೀನು ಸಮಾಧಾನ ಮಾಡ್ಕೊ ಪ್ಲೀಸ್. ಯಾಕೆ ಡಿಂಪಿ ಇಷ್ಟೊಂದು ನರ್ವಸ್ ಆಗಿದ್ಯಾ? ಮೇಡಮ್, ಯಾರಾದರೂ ನೋಡ್ತಾರೆ ಪ್ಲೀಸ್ ಮೇಡಮ್. ಅನ್ಕೊಂಡ್ ಕೆಲಸ ಆಗಿದೆ, ಇನ್ಮೇಲೆ ಟೆನ್ಷನ್ನೇ ಮಾಡ್ಕೋಬೇಡ. ಮೇಡಮ್, ಇನ್ಮೇಲೆ ಇರೋದು ಮೇಡಮ್ ಟೆನ್ಷನ್ನು. ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ಕಂಪ್ನಿ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು ನಾನೇ ಅಂತ ಯಾರಿಗೂ ಗೊತ್ತಾಗಬಾರ್ದು ಮೇಡಮ್. ಅಪ್ಪಿತಪ್ಪಿ ಸಂಯುಕ್ತ ಮೇಡಮ್ಗೆ ಏನಾದರೂ ಸಂಯುಕ್ತ ಮೇಡಮ್ ಅಲ್ಲ, ಸಂಯುಕ್ತ ಅವ್ರಿಗೇನಾದರೂ ಗೊತ್ತಾದರೆ ನನ್ನ ಕೊಂದ್ಬಿಡ್ತಾರೆ. ನೀವೆಲ್ಲ ಅವ್ಳಿಗೆ ಯಾಕೆ ಇಷ್ಟು ಎದ್ರುಕೊಂತಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ನೀನು ಅನ್ಯಾಯದ ಪರ ಇದ್ದೆ, ಅವಾಗ ನೀನು ಭಯ ಪಡಬೇಕಾಗಿತ್ತು. ಆದರೆ ಇವಾಗ ನೀನು ನ್ಯಾಯದ ಪರವಾಗಿದ್ಯಾ. ನೀನು ಧೈರ್ಯವಾಗಿರಬೇಕು. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಕೇಳಿಲ್ವಾ? ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ನೀನಿವಾಗ ಧರ್ಮದ ಪರ ನಿಂತಿದ್ಯಾ. ನಿನಗೇನೂ ಆಗದೆ ಇರೋ ಹಾಗೆ ನಾನು ನೋಡ್ಕೊತೀನಿ. ಡೋಂಟ್ ವರಿ. ಬಾ ಒಳಗೆ. ಸರ್, ವಿತೌಟ್ ಪ್ರೂಫ್ ಕ್ಯಾಶ್ ಆ್ಯಂಡ್ ಗೋಲ್ಡ್ ಲಿಸ್ಟ್ ಇದರಲ್ಲಿದೆ ಸರ್. ಕೌಂಟ್ ಮಾಡಿದ್ದೀರಾ? ಎಸ್ ಸರ್. ಸೀಸ್ ಮಾಡಿ ತಗೊಂಡೋಗಿ. ಓಕೆ ಸರ್. ಅಭಿ ಅವರೇ, ಕಂಪ್ನಿ ಟರ್ನ್ ಓವರ್ ಎಷ್ಟಿದೆಯೋ ಬ್ಲ್ಯಾಕ್ ಮನಿ, ಗೋಲ್ಡು, ಕಾಸ್ಟ್ಲಿ ಐಟಮ್ ಪ್ರೈಸು ಡಬಲ್ ಇದೆ. ಇದೆಲ್ಲ ಎಷ್ಟು ವರ್ಷಗಳಿಂದ ನಡೀತಾ ಇದೆಯೋ ಆ ದೇವ್ರಿಗೆ ಗೊತ್ತು. ಆದರೆ ತುಂಬ ವರ್ಷ ಗೌರ್ಮೆಂಟ್ಗೆ ಮೋಸ ಮಾಡ್ಕೊಂಡು ಇರೋಕ್ಕಾಗಲ್ಲ. ನಾವೇನು ಸುಮ್ಮನೆ ಕೂತ್ಕೊಂಡಿರಲ್ಲ. ಇದೊಂದ್ಸಲ ಚೆಕ್ ಮಾಡಿ ಸೈನ್ ಹಾಕಿ. ಛೇ, ಇವರೆಲ್ಲ ಸೇರ್ಕೊಂಡು ಅಭಿ ಮಾನ ಮರ್ಯಾದೆ ತೆಗ್ಬಿಟ್ರು. ಶೇಮ್ ಆನ್ ದಿಸ್ ಪೀಪಲ್. ನೀವು ಸೈನ್ ಮಾಡಿ.
ನಿನ್ನಿಂದ ಇವತ್ತು ನನ್ನ ಅಬ್ಬಿ ಎಲ್ಲರ ಮುಂದೆನೂ ತಲೆ ತಗ್ಸೋ ಹಾಗಾಯ್ತು. ಅವ್ರಿಗಾಗಿರೋ ಅವಮಾನಕ್ಕೆ ನಿನ್ನ ಹತ್ರ ಲೆಕ್ಕ ಚುಪ್ತಾ ಮಾಡೇ ಮಾಡ್ತೀನಿ ಕಣೆ, ಬಿಡಲ್ಲ. ಇನ್ನೇನೇ ವಿಷಯ ಇದ್ರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ದಿ ಕೋಆಪರೇಷನ್ ಶ್ರಾವಣಿ ಅವರೇ. ಓಕೆ, ಥ್ಯಾಂಕ್ ಯು. ನಾನಿನ್ನು ಬರ್ತೀನಿ. ಇಷ್ಟೆಲ್ಲ ಆಗಿದೆ ಈ ಶ್ರಾವಣಿಯಿಂದ. ಎಲ್ಲ ಹಾಳು ಮಾಡಿ ಏನು ಗೊತ್ತಿಲ್ಲದೆ ಇರೋ ಥರ ಹೇಗೆ ನಿಂತಿದ್ದಾಳೆ ನೋಡಿ.